ಪನಾಮಾ ಪೇಪರ್ಸ್ ಲೀಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಪನಾಮಾ ಪೇಪರ್ಸ್ ಲೀಕ್ ಹಗರಣ ಪ್ರಕರಣದಲ್ಲಿ ಪಾಕಿಸ್ತಾನ ಪ್ರಧಾನಿ ನವಾಜ್ ಶರೀಫ್ ದೋಷಿ ಅಂತ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ನ ಪಂಚಸದಸ್ಯ ಪೀಠದಿಂದ ತೀರ್ಪು ಬಂದಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ರಾಜಕೀಯ ಅರಾಜಕತೆ ಸೃಷ್ಟಿಯಾಗುವ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದೆ. ಪಾಕಿಸ್ತಾನ ಪ್ರಧಾನಮಂತ್ರಿ ಹುದ್ದೆಯಿಂದ ತತ್ಕ್ಷಣದಲ್ಲೇ ನವಾಜ್ ಶರೀಫ್ ಕೆಳಗಿಳಿಯಬೇಕಾಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಅದಾದ ನಂತರ ಮುಂದೇನು ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ನವಾಜ್ ಶರೀಫ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆ ನಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಪಾಕ್ ಪ್ರಧಾನಿ ಸ್ಥಾನದಿಂದ ನವಾಜ್ ಶರೀಫ್ ಅನ್ನ ವಜಾ ಮಾಡಲಾಗಿದೆ. ನವಾಜ್ ಶರೀಫ್ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬೇನಾಮಿ ಹೆಸರಲ್ಲಿ ಲಂಡನ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಆಸ್ತಿ ಸಂಪಾದಿಸಿದ ಆರೋಪವನ್ನು ಹೊತ್ತಿದ್ದಾರೆ ನವಾಜ್ ಶರೀಫ್. ಹಾಗಾಗಿ ಯಾವುದೇ ಕ್ಷಣದಲ್ಲಿ ನವಾಜ್ ಶರೀಫ್ ಜೈಲು ಪಾಲಾಗುವ ಸಾಧ್ಯತೆ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಪಂಚಸದಸ್ಯ ಪೀಠ ಈಗ ನವಾಜ್ ಶರೀಫ್ ದೋಷಿ ಎನ್ನುವಂತಹ ತೀರ್ಪನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅವರು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯಲೇಬೇಕಾಗುತ್ತೆ. ಈಗಾಗಲೇ ಅವರನ್ನ ಆ ಸ್ಥಾನದಿಂದ ವಜಾ ಮಾಡಲಾಗಿದೆ. ಹಾಗಾಗಿ ಮುಂದಿನ ರಾಜಕೀಯ ಬೆಳವಣಿಗೆಗಳು ತೀವ್ರ ಸಂಚಲನವನ್ನ ಉಂಟು ಮಾಡಿದೆ. ಭಾರತಕ್ಕೂ ಕೂಡ ಇದರ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳು ಇರಬಹುದು. ಐ ಡೋಂಟ್ ನೋ, ನವಾಜ್ ಶರೀಫ್ ನಂತರ ಮತ್ಯಾರಾದರೂ ಕೂಡ ಅಲ್ಲಿ ಶಾಸಕಾಂಗ ಇನ್ನು ಇದೀಗ ತಾನೇ ಬರ್ತಾ ಇರತಕ್ಕಂತ ಸುದ್ದಿ, ಮಧ್ಯಂತರ ಪ್ರಧಾನಿಯಾಗಿ ಅಲ್ಲಿ ರಕ್ಷಣಾ ಸಚಿವರಾಗಿದ್ದಂತಹ ಆಸಿಫ್ ಅವರನ್ನ ಆಯ್ಕೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾಮಾನ್ಯವಾಗಿ ಪ್ರಧಾನಿ ಸ್ಥಾನ ಅಂದ್ರೆ ಆ ಕುರ್ಚಿ ಯಾವತ್ತೂ ಕೂಡ ಖಾಲಿ ಉಳಿಬಾರದು. ಯಾವಾಗ ನವಾಜ್ ಶರೀಫ್ ಅವರನ್ನ ಆ ಸ್ಥಾನದಿಂದ ಪದಚ್ಯುತಗೊಳಿಸಲಾಯಿತು, ತತ್ಕ್ಷಣಕ್ಕೆ ಮಧ್ಯಂತರ ಪ್ರಧಾನಿಯಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದ ಆಸಿಫ್ ಅವರನ್ನ ನೇಮಕ ಮಾಡಲಾಗಿದೆ. ಆದರೆ ಇದು ಪರ್ಮನೆಂಟ್ ಅಂತ ಹೇಳಕ್ಕಾಗೋದಿಲ್ಲ. ನವಾಜ್ ಶರೀಫ್ ಅವರ ಪದಚ್ಯುತಿ ಆದ ತಕ್ಷಣ ಮಿಲಿಟರಿ ಆಡಳಿತ ಬಂದರೂ ಕೂಡ ಆಶ್ಚರ್ಯ ಇಲ್ಲ, ಬಂದರೂ ಬರಬಹುದು. ಒಂದು ವೇಳೆ ಮಿಲಿಟರಿ ಆಡಳಿತ ಏನಾದರೂ ಪಾಕಿಸ್ತಾನದಲ್ಲಿ ಬಂದ್ರೆ, ಈ ಹಿಂದೆ ಕೂಡ ಪರ್ವೇಜ್ ಮುಷರಫ್ ಅವರ ಕಾಲದಲ್ಲೂ ಕೂಡ ಇದೇ ರೀತಿ ಮಿಲಿಟರಿ ಆಡಳಿತ ಪಾಕಿಸ್ತಾನದಲ್ಲಿ ಇತ್ತು. ಈಗ ಮತ್ತೊಮ್ಮೆ ಮಿಲಿಟರಿ ಆಡಳಿತ ಬಂದ ಸಂದರ್ಭದಲ್ಲಿ ಅದು ಯಾವ ತೀರ್ಮಾನವನ್ನ ಬೇಕಾದರೂ ತೆಗೆದುಕೊಳ್ಳಬಹುದು. ಯಾಕೆಂದ್ರೆ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಒಂದು ರೀತಿ ಸೌಹಾರ್ದಯುತವಾಗಿ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಯುದ್ಧ ಆಗಬಹುದು ಅನ್ನುವಂತಹ ಸನ್ನಿವೇಶ ಇರುವ ಈ ಸಂದರ್ಭದಲ್ಲಿ ನವಾಜ್ ಶರೀಫ್ ಅವರನ್ನ ಪದಚ್ಯುತಿಗೊಳಿಸಿ ಆ ಜಾಗದಲ್ಲಿ ಏನಾದರೂ ಒಂದು ವೇಳೆ ಸೇನೆ ಬಂದು ಅಧಿಕಾರವನ್ನ ಹಿಡಿದಂತಹ ಸಂದರ್ಭದಲ್ಲಿ ಏನು ತೀರ್ಮಾನಗಳನ್ನ ಬೇಕಾದರೂ ಅಲ್ಲಿನ ಸೇನೆ ತೆಗೆದುಕೊಳ್ಳಬಹುದು. ಆದರೆ ಈಗ ಬರ್ತಾ ಇರತಕ್ಕಂಥ ಮಾಹಿತಿ ಪ್ರಕಾರ ರಕ್ಷಣಾ ಸಚಿವ ಆಸಿಫ್ ಅವರನ್ನ ಮಧ್ಯಂತರ ಪ್ರಧಾನಿಯಾಗಿ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಕ್ಷಯ್ ಅವರಿಂದ. ಅಕ್ಷಯ್, ಮೊದಲನೇದಾಗಿ ಏನಿದು ಪನಾಮಾ ಪೇಪರ್ಸ್ ಲೀಕ್ ಹಗರಣ, ಏನಿದು ಹಗರಣ, ಮತ್ತೆ ಈ ಹಗರಣದಲ್ಲಿ ನವಾಜ್ ಶರೀಫ್ ಅವರ ಪಾತ್ರ ಏನು? ಅರವಿಂದ್, ಇದು ಸುಪ್ರೀಂ ಕೋರ್ಟ್, ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಇವತ್ತಿನ ತೀರ್ಪೇನಿದೆ ಇದು ಐತಿಹಾಸಿಕ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರದ ಹಗರಣ ಒಂದರಲ್ಲಿ ಒಬ್ಬರನ್ನ ಡಿಸ್ಕ್ವಾಲಿಫೈ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್. ಇದು
ನವಾಜ್ ಶರೀಫ್ ಆ ಮುಖಾಂತರ ಅಧಿಕಾರವನ್ನು ಕಳೆದುಕೊಂಡಿರುವಂತದ್ದು. ಇದುವರೆಗೆ ಪಾಕಿಸ್ತಾನದ ಯಾವ ಪ್ರಧಾನಿಗಳು ಕೂಡ 5 ವರ್ಷದ ಪೂರ್ಣಾವಧಿಯನ್ನ ಅಂತ್ಯಗೊಳಿಸಿಲ್ಲ. ಏನು ನವಾಜ್ ಶರೀಫ್ ಅವರು ಏನು 4 ವರ್ಷ 59 ದಿನಗಳವರೆಗೆ ಮಾತ್ರ ಅವರೀಗ ಅಧಿಕಾರವನ್ನ ನಡೆಸಿರುವಂತದ್ದು. 5 ವರ್ಷ ಪೂರ್ಣಗೊಳಿಸಿಲ್ಲ. ಇದ್ರ ಹೊತ್ತಿನಲ್ಲಿ ಅವರಿಗೆ ಪನಾಮ ಹೊಡೆತ ಬಿದ್ದಿರುವಂತದ್ದು. ಅವರನ್ನು ಈಗ ಏನು ಪ್ರಧಾನಿ ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ಅನರ್ಹ ಎನ್ನುವಂತ ಒಂದು ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ನ ಪಂಚಸದಸ್ಯ ಪೀಠ ನೀಡಿರುವಂತದ್ದು. ಈ ಪನಾಮ ಪೇಪರ್ಸ್ ಏನಂತ ಹೇಳಿದ್ರೆ 2016ರಲ್ಲಿ ಏನು ವಿವಿಧ ದೇಶಗಳ ಏನು ಅಕ್ಷಯ್, ಭಾರತದ ಕೆಲವರ ಹೆಸರು ಕೂಡ ಇದರಲ್ಲಿದೆ. ಹಾಗಾದ್ರೆ ಏನಿದು ಹಗರಣ ಅಂತ? ಅರವಿಂದ, ಏನು ವಿಶ್ವದ ಹಲವಾರು ಏನು ಪತ್ರಿಕಾ ಸಂಸ್ಥೆಗಳೇನಿದೆ ಅವೆಲ್ಲ ಸೇರ್ಕೊಂಡು ಒಂದು ಏನು ಇಂಟರ್ನ್ಯಾಷನಲ್ ಇನ್ವೆಸ್ಟಿಗೇಷನ್ ಫೋರಂ ಅಂತೇಳಿ ಮಾಡ್ಕೊಂಡಿರ್ತವೆ. ಆ ಸಂಸ್ಥೆ ಏನಿದೆ ಅದು ದೇಶದ ಏನು ತೆರಿಗೆ ಏನು ಪ್ರಪಂಚದಲ್ಲಿ ಇರ್ತಕ್ಕಂತಹ ತೆರಿಗೆ ಸ್ವರ್ಗ ಅಂತ ಹೇಳಿದ್ರೆ ಎಲ್ಲಿ ತೆರಿಗೆ ಕಟ್ಟುವಂತ ಅವಶ್ಯಕತೆ ಇಲ್ವೋ ಅಂತಹ ದೇಶಗಳಲ್ಲಿ, ಅಂತಹ ಪ್ರದೇಶಗಳಲ್ಲಿ ಹೂಡಿಕೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಹೆಸರುಗಳನ್ನ ತೆಗೆದುಕೊಂಡು ಅದರ ಮೇಲೆ ಒಂದು ತನಿಖಾ ವರದಿಯನ್ನ ಸಿದ್ಧಪಡಿಸ್ತವೆ. ಆ ತನಿಖಾ ವರದಿಯೇ ಪನಾಮ ಪೇಪರ್ಸ್ ಅಂತ ಹೇಳಿ. ಅದರಲ್ಲಿ ನವಾಜ್ ಶರೀಫ್ ಅವರ ಹೆಸರು ಕೂಡ ಇರುತ್ತೆ. ಅದನ್ನ ಏನು ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಪ್ರಕಟ ಮಾಡ್ತದೆ. ಇದು ಮಾಡಿರ್ತಕ್ಕಂತಹ ತನಿಖೆ ಅಲ್ಲ, ಇದು ಮಾಧ್ಯಮಗಳು ಏನು ತನಿಖಾ ವರದಿಯನ್ನ ಬಿಡುಗಡೆ ಮಾಡಿರುವಂತದ್ದು. ಅದರ ಆಧಾರದ ಮೇಲೆ ಈ ನವಾಜ್ ಶರೀಫ್ ಅವರಿಗೆ ಹೊಡೆತವನ್ನ ಬಿದ್ದಿರುವಂತದ್ದು. ಆ ತನಿಖಾ ವರದಿಯಲ್ಲಿ ನವಾಜ್ ಶರೀಫ್ ಅವರ ಮಗ ನವಾಜ್ ಶರೀಫ್ ಮತ್ತೆ ನವಾಜ್ ಶರೀಫ್ ಪುತ್ರಿ ಇವರು ಲಂಡನ್ ನಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಏನು ಮನೆಗಳು, ಕಟ್ಟಡಗಳನ್ನ ಖರೀದಿ ಮಾಡಿರುವಂತದ್ದು, ಜೊತೆಗೆ ಕೆಲವೊಂದಿಷ್ಟು ಬೇನಾಮಿ ಕಂಪನಿಗಳಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ ಎನ್ನುವಂತ ಒಂದು ಅಂಶ ಏನು ಆ ಮಾಧ್ಯಮಗಳು ಏನು ನಡೆಸಿದಂತಹ ತನಿಖಾ ವರದಿಯಲ್ಲಿ ಬಹಿರಂಗ ಆಗುತ್ತೆ. ಇದರ ಆಧಾರದ ಮೇಲೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ನಲ್ಲಿ ನವಾಜ್ ಶರೀಫ್ ಅವರ ವಿರುದ್ಧ ತನಿಖೆಯನ್ನ ನಡೆಸಬೇಕು ಎನ್ನುವಂತ ಒಂದು ಅರ್ಜಿ ಸಲ್ಲಿಕೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕೆಲ ತಿಂಗಳ ಹಿಂದೆಯಷ್ಟೇ ಸುಪ್ರೀಂ ಕೋರ್ಟ್ ಒಂದು ಜಂಟಿ ತನಿಖಾ ಆಯೋಗವನ್ನ ಕೂಡ ರಚಿಸಿತ್ತು. ಆ ಜಂಟಿ ತನಿಖಾ ಆಯೋಗ ಏನಿದೆ ಅದು ನವಾಜ್ ಶರೀಫ್ ಅವರು ಅಕ್ರಮ ಎಸಗಿದ್ದಾರೆ ಎನ್ನುವಂತದಕ್ಕೆ ಪ್ರಾಥಮಿಕವಾದಂತಹ ಸಾಕ್ಷ್ಯಗಳಿದೆ ಎನ್ನುವಂತ ಒಂದು ವರದಿಯನ್ನ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ಗೆ ನೀಡಿತ್ತು. ಆ ಆಧಾರದ ಮೇಲೆ ಇವತ್ತು ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ನವಾಜ್ ಶರೀಫ್ ಅವರನ್ನ ಪ್ರಧಾನಿ ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ಅನರ್ಹರು ಅಂತೇಳಿ ಆದೇಶವನ್ನ ಕೊಟ್ಟಿರುವಂತದ್ದು. ಇದು ಭಾರತದ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮತ್ತು ಅವರ ನ್ಯಾಯಾಂಗ ವ್ಯವಸ್ಥೆಗೆ ಏನು ವ್ಯತ್ಯಾಸಗಳಿದ್ರು ಕೂಡ ಏನು ಇಂಡಿಯನ್ ಎಕ್ಸ್ಪ್ರೆಸ್ ಏನಿದೆ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.